ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಾಕ್ರೋಚ್ ಜನತಾ ಪಾರ್ಟಿ ಒಂದು ವ್ಯಂಗ್ಯವಾಗಿ ಆರಂಭ ಆದಂತಹ ಒಂದು ಅಭಿಯಾನ, ಒಬ್ಬ ಯುವಕ ಆರಂಭಿಸಿದಂತಹ ಅಭಿಯಾನ ಗಂಭೀರ ಸ್ವರೂಪ ಪಡ್ಕೊಂಡು ಇಡೀ ದೇಶವನ್ನ ವ್ಯಾಪಿಸ್ತು. ಕಾರಣ, ಜನ್ಜಿ ತುದಿಗಾಲಲ್ಲಿ ನಿಂತಿದೆ ಬದಲಾವಣೆಯನ್ನ ಬಯಸಿ. ಯಾವುದಾದ್ರೂ ಒಂದು ಮೂಲದಲ್ಲಿ ಬದಲಾವಣೆಗೆ ಅವಕಾಶ ಇದ್ದರೆ, ಒಂದು ಪರ್ಯಾಯ ಸಿಕ್ಕರೆ ನಾವು ಅದನ್ನು ಅಪ್ಪಿಕೊಳ್ತೀವಿ ಅಂತ ತೋರಿಸಿಕೊಟ್ಟಂತಹದ್ದು ಈ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಯಾನ. ಅದೊಂದು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿನೂ ಅಲ್ಲ, ಎಂಥದ್ದು ಅಲ್ಲ. ಅದೊಂದು ಜಸ್ಟ್ ವ್ಯಂಗ್ಯ. ಯಾಕೆಂದ್ರೆ ಈ ದೇಶದ CJI ಯುವ ಜನತೆಯನ್ನು ಅವಮಾನಿಸಿದ್ರು, ಯುವ ಜನತೆಯನ್ನು ಪ್ಯಾರಾಸೈಟ್, ಕಾಕ್ರೋಚ್ ಅಂತ ಕರೆದ್ರು ಅನ್ನೋದನ್ನ ವಿಮರ್ಶೆ ಮಾಡೋದಕ್ಕೆ ಅಥವಾ ವ್ಯಂಗ್ಯ ಮಾಡೋದಕ್ಕೆ ಆರಂಭ ಆದಂತ ಒಂದು ಥಾಟ್ ಪ್ರೊಸೆಸ್ ಒಬ್ಬ ವ್ಯಕ್ತಿ ಮಾಡಿದ್ದು. ಅದನ್ನು ವಿವರಿಸ್ತೀನಿ ಸಂಕ್ಷಿಪ್ತವಾಗಿ. ಆಮೇಲೆ ಅದು ಸರ್ಕಾರವನ್ನ ಎಷ್ಟು ನಡುಗಿಸ್ತು ಅಂದ್ರೆ, ಅಮಿತ್ ಶಾ, ನರೇಂದ್ರ ಮೋದಿ ಎಷ್ಟು ತಲೆ ಕೆಡಿಸ್ಕೊಂಡ್ರು ಅಂದ್ರೆ, ಎಷ್ಟು ಹೆದರದ್ರು ಅಂದ್ರೆ, ಆ ಪಕ್ಷದ ಹೆಸರಿನಲ್ಲಿ ಬಂದಂತಹ ಅಥವಾ ಆ ಅಭಿಯಾನದ ಹೆಸರಿನಲ್ಲಿ ಬಂದಂತಹ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಸಹ ಬ್ಯಾನ್ ಮಾಡಿ ಇಟ್ಟಿದ್ದಾರೆ. ವೆಬ್ಸೈಟ್ ಬ್ಯಾನ್, ಎಕ್ಸ್ ಖಾತೆ ಬ್ಯಾನ್, ಇನ್ಯಾವುದಾದೋ ಇತ್ತು ಅದೆಲ್ಲವೂ ಬ್ಯಾನ್ ಆಗಿದೆ. ಈಗ ಉಳ್ಕೊಂಡಿರುವಂತಹದ್ದು ಇನ್ಸ್ಟಾಗ್ರಾಮ್, ಅದು ಸಹ ಹ್ಯಾಕ್ ಆಗಿ ಕೂತಿದೆ. 22.5 ಮಿಲಿಯನ್, ಬಿಜೆಪಿಗಿಂತ ಆಲ್ಮೋಸ್ಟ್ 2.5 ಪಟ್ಟು ಹೆಚ್ಚಿಗೆ ಫಾಲೋವರ್ಸ್ ಇರುವಂತಹದ್ದು. 22.5 ಮಿಲಿಯನ್ ಫಾಲೋವರ್ಸ್ ಇರುವಂತಹ ಇನ್ಸ್ಟಾಗ್ರಾಮ್ ಇದೆ, ಅದು ಸಹ ಹ್ಯಾಕ್ ಆಗಿದೆ. ಸೊ ಆ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿಯ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಸಹ ಬ್ಲಾಕ್ ಆಗಿದ್ದಾವೆ. ಹೆದರಿಸಲಾಗ್ತಿದೆ ಆ ವ್ಯಕ್ತಿಯನ್ನ, ಆ ಯುವಕನನ್ನ. ಭಾರತಕ್ಕೆ ಬಂದರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋ ಎಲ್ಲ ಸಾಧ್ಯತೆಗಳು ಇದೆ. ಆ ಮಟ್ಟಕ್ಕಿದೆ ಪರಿಸ್ಥಿತಿ. ಇದರ ನಡುವೆ ಆ ಕಾಕ್ರೋಚ್ ಜನತಾ ಪಾರ್ಟಿ ಬೀದಿಗಿಳಿಯೋದಕ್ಕೆ ತನ್ನ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನುವ ರೀತಿಯಲ್ಲಿ ಈಗ ಮತ್ತೊಂದು ಪ್ಲಾಟ್ಫಾರ್ಮ್ ಅನ್ನು ಓಪನ್ ಮಾಡಿ, ಒಂದು ವೆಬ್ಸೈಟ್ ರೀತಿಯಾಗಿ ಓಪನ್ ಮಾಡಿ, ಆ ಮೂಲಕ ವಾಲಂಟಿಯರ್ಸ್ ಆಗಿ ನೀವು ಅಪ್ಲೈ ಮಾಡಬಹುದು, ಅರ್ಜಿ ಸಲ್ಲಿಸಬಹುದು, ರಿಜಿಸ್ಟರ್ ಮಾಡಿಕೊಳ್ಳಬಹುದು. ಸ್ವಯಂ ಸೇವಕರಾಗಿ ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಕೇಳ್ಕೊಂಡಿದೆ. ಅದರ ಜೊತೆಗೆ ಇನ್ನೊಂದು ಪೇಜ್ ಓಪನ್ ಮಾಡಿದೆ. ಆ ಪೇಜಿನಲ್ಲಿ ಯಾವ ಸಮಸ್ಯೆಗಳ ಕುರಿತಾಗಿ ನಾವೆಲ್ಲರೂ ಸಹ ಚರ್ಚೆ ನಡೆಸಬೇಕು, ಹೋರಾಟಗಳನ್ನು ರೂಪಿಸಬೇಕು, ನಡೆಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಪಟ್ಟಿ ಮಾಡಿದ್ದಾರೆ. ಸೊ ಏನಿದು ಹೊಸ ಬೆಳವಣಿಗೆ, ಏನಾಯ್ತು ಇಲ್ಲಿಯವರೆಗೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಈಗ ಏನಾಗ್ತಿದೆ, ಈ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಏನು, ಎಲ್ಲಿ ಸಲ್ಲಿಸಬಹುದು, ಅದರ ಜೊತೆಗೆ ಅವರು ಕೊಟ್ಟಿರುವಂತಹ ಅಂಶಗಳೇನು ವಿವರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಒಂದು ಹೊಸ ಪೇಜ್ ಮಾಡಿದ್ದಾರೆ. ಆ ಪೇಜ್ನಲ್ಲಿ ನೀವು ಹೋಗಿ ನಿಮ್ಮನ್ನ ನೀವು ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಥವಾ ವಾಲಂಟಿಯರ್ ಆಗಿ, ಸ್ವಯಂ ಸೇವಕರಾಗಿ ನೋಂದಾಯಿಸಿಕೊಳ್ಳಬಹುದು. ಅದರ ವೆಬ್ಸೈಟು cockroachjantaparty.org. COCKOACH ಕಾಕ್ರೋಚ್, ಜನತಾ JANTA party.org. ಈ ವೆಬ್ಸೈಟಿಗೆ ಹೋಗಿ ನಿಮ್ಮನ್ನು ನೀವು ವಾಲಂಟಿಯರ್ಸ್ ಅಂತ ಗುರುತಿಸ್ಕೊಳ್ಳಬಹುದು, ಅಲ್ಲಿ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಆ ಮೂಲಕ ನೀವು ಅವರ ಮುಂದಿನ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು, ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಒಂದು ಅಧಿಕೃತತೆ ನಿಮಗೆ ಸಿಗುತ್ತೆ. ಅದೊಂದು ಕಡೆ ಆದರೆ, ಇನ್ನೊಂದು ಪೇಜನ್ನು ಓಪನ್ ಮಾಡಿದ್ದಾರೆ. ಆ ಪೇಜನ್ನು ಕಾಕ್ರೋಚಸ್ ಇನ್ ಆಕ್ಷನ್ ಅಂತ ಹಾಕಿದ್ದಾರೆ. ಅಂದರೆ ಕಾರ್ಯಪ್ರವೃತ್ತವಾದಂತಹ ಜಿರಳೆಗಳು ಅಂತ ಅನ್ಕೋಬಹುದು ನೀವು. ಕಾಕ್ರೋಚಸ್ ಇನ್ ಆಕ್ಷನ್, ಕೆಲಸಕ್ಕೆ ಇಳಿತಾ ಇದ್ದಾವೆ ಅಂತ. ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮಂಡಿಸಬಹುದು ಮತ್ತು ಯಾವ ವಿಚಾರವಾಗಿ ಹೋರಾಟಗಳನ್ನು ರೂಪಿಸಬೇಕು, ಜನರ ಗಮನವನ್ನು ಸೆಳೆಯಬೇಕು, ಜನರ ನಡುವೆ ಯಾವ ವಿಚಾರಗಳನ್ನು ತೆಗೆದುಕೊಂಡು ಹೋಗಬೇಕು, ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಮ್ಮ ಅಭಿಪ್ರಾಯವನ್ನು ಅಲ್ಲಿ ದಾಖಲಿಸಬಹುದು. ಅದಕ್ಕೂ ಸಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಒಪಿನಿಯನ್ ಅನ್ನುವಂತಹ ಒಂದು ಪೇಜನ್ನು ಮಾಡಿಟ್ಟಿದ್ದಾರೆ. ಅದರಲ್ಲಿ 4 ಮುಖ್ಯವಾದಂತಹ ಅಂಶಗಳನ್ನು ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವುದು ಅತಿ ಮುಖ್ಯವಾದ ಅಂಶ ಈ ದೇಶಕ್ಕೆ ಅನ್ನೋದನ್ನ ಅಲ್ಲಿ ವಿವರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ನಿಮ್ಮನ್ನೇ ಕೇಳಿದ್ದಾರೆ, ಜನತೆಯನ್ನು ಕೇಳಿದ್ದಾರೆ ಯಾವುದು ಮುಖ್ಯ 4ರಲ್ಲಿ ಅಂತ. ಸೊ ಏನೇನೋದು 4 ಅಂಶಗಳು ಅಂದ್ರೆ, 1, ಎಕ್ಸ್ಪೆನ್ಸಿವ್ ಎಜುಕೇಶನ್ ಅಂಡ್ ಪೇಪರ್ ಲೀಕ್, ದುಬಾರಿ ಶಿಕ್ಷಣ ವ್ಯವಸ್ಥೆ ಮತ್ತು
ಪೇಪರ್ ಲೀಕ್ ಆಗ್ತಿದೆಯಲ್ಲ, ಕ್ವಶನ್ ಪೇಪರ್ಗಳು, ಅದರ ಬಗ್ಗೆ ಅತಿ ಹೆಚ್ಚಿನ ಗಮನ ಹರಿಸಬೇಕಾಗಿದೆಯಾ ಈ ದೇಶ? ನಿಮ್ಮ ಅಭಿಪ್ರಾಯ ಏನು? ಮತ್ತು ಇದನ್ನು ನಾವು ಹೋರಾಟದ ಭಾಗವಾಗಿ ತೆಗೆದುಕೊಳ್ಳಬೇಕಾ? ಆ ರೀತಿಯಾದಂತಹ ರೀತಿಯಲ್ಲಿ ಇದನ್ನ ಅಲ್ಲಿ ಕೇಳಿದ್ದಾರೆ. ಎರಡನೇ ಅಂಶ, ಅನ್ಎಂಪ್ಲಾಯ್ಮೆಂಟ್ ಅಂಡ್ ಲ್ಯಾಕ್ ಆಫ್ ಜಾಬ್ಸ್, ನಿರುದ್ಯೋಗ ಮತ್ತು ಉದ್ಯೋಗದ ಕೊರತೆ, ಉದ್ಯೋಗಾವಕಾಶಗಳ ಕೊರತೆ. ಇದನ್ನ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾ? ಇದನ್ನ ಜನರ ಮುಂದೆ ತಗೊಂಡು ಹೋಗ್ಬೇಕಾ? ಇದನ್ನ ಬೇಸಾಗಿಟ್ಕೊಂಡು ಹೋರಾಟಗಳನ್ನು ರೂಪಿಸಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕುವ ಮೂಲಕ ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ಮೂರನೇದು, ಪುವರ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಜನರಿಗೆ ಒದಗಿಸ್ತಾ ಇರುವಂತಹ ಮೂಲ ಸೌಕರ್ಯಗಳು ತುಂಬಾ ಕೆಟ್ಟದಾಗಿದೆಯಲ್ಲ, ಅದನ್ನ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾ? ಮೂಲ ಸೌಕರ್ಯಗಳ ಕೊರತೆ, ರಸ್ತೆ ಆಗಿರ್ಬೋದು, ಕುಡಿಯುವ ನೀರಾಗಿರಬಹುದು, ಏನೇ ಆಗಿರಬಹುದು, ಎಜುಕೇಶನ್ ಸಿಸ್ಟಮ್ ಆಗಿರಬಹುದು, ಹಾಸ್ಪಿಟಲ್ ಆಗಿರಬಹುದು, ನಿಮಗೆ ಒದಗಿಸಬೇಕಾದಂತಹ ಸರ್ಕಾರದ ಜವಾಬ್ದಾರಿತ್ವ ಸರ್ಕಾರ ಒದಗಿಸ್ತಾ ಇರೋದನ್ನ ಕೆಟ್ಟದಾಗಿ ಒದಗಿಸ್ತಾ ಇದೆಯಲ್ಲ ನಿಮಗೆ, ಆ ಯಾವುದೇ ವಿಚಾರವನ್ನ ನಾವು ಮುಂದಕ್ಕೆ ತಗೊಂಡುಕೊಂಡು ಹೋಗ್ಬೇಕಾ? ಆ ವಿಚಾರ ಇದೆ. ಆನಂತರ ಕೊನೆಯದಾಗಿ ನಾಲ್ಕನೇ ಅಂಶವಾಗಿ, ಕರಪ್ಷನ್ ಅಂಡ್ ರೈಸಿಂಗ್ ಕಾಸ್ಟ್ ಆಫ್ ಲಿವಿಂಗ್, ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ. ಜೀವನ ಸಾಗಿಸೋದು ದುಸ್ತರ ಆಗ್ತಿದೆಯಲ್ಲ, ಆ ಮಟ್ಟಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಸೆಳೆಯೋದಕ್ಕೆ ದೇಶದ ಮುಂದೆ ನಾವು ಹೋಗಬೇಕಾಗಿದೆಯಾ, ಹೋರಾಟಗಳನ್ನು ರೂಪಿಸಬೇಕಾಗಿದೆಯಾ ಅಂತ ಈ 4 ಅಂಶಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನು ಹೊರತುಪಡಿಸಿಯೂ ಸಹ ನೀವು ಒಂದಷ್ಟು ವಿಚಾರಗಳು ಇದು ಸಹ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುವಂತಹ ಯಾವುದೇ ವಿಚಾರ ಇದ್ದರೆ ಅಲ್ಲಿ ಹಂಚಿಕೊಳ್ಳಬಹುದು. ಈ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಈ ವಿಚಾರಗಳ ಬಗ್ಗೆ ಹೇಗೆ ಮುಂದಕ್ಕೆ ನಾವು ದೇಶದ ಮುಂದೆ ತೆಗೆದುಕೊಂಡು ಹೋಗಬೇಕು, ಜನತೆಯ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಮ್ಮ ಸಲಹೆಗಳು, ನಿಮ್ಮ ವಿಚಾರಗಳು ಎಲ್ಲವನ್ನೂ ಸಹ ಅಲ್ಲಿ ಮಂಡಿಸಬಹುದು ಅಥವಾ ಬರ್ಕೊಳ್ಳಬಹುದು. ಅದಕ್ಕೂ ಸಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಇಷ್ಟೆಲ್ಲ ಮಾತಾಡಿದ ಮೇಲೆ ಕೊನೆಯಲ್ಲಿ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಬಿಡ್ತೀನಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಬಂತು, ಏನಾಯ್ತು ಅನ್ನುವಂಥದ್ದು. ಈ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್, ಅದರಲ್ಲಿರುವಂತಹ ಅತಿ ದೊಡ್ಡ ಜಡ್ಜ್ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಈಗ ನಮ್ಮ CJI ಬಂದು ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ಕೇಸಿನ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಅಭಿಪ್ರಾಯವನ್ನು ಮಂಡಿಸಿದ್ರು, ಒಂದಷ್ಟು ಹೇಳಿದ್ರು. ಏನಂತ, ಈ ದೇಶದಲ್ಲಿರುವಂತಹ ನಿರುದ್ಯೋಗಿಗಳು ಅವರಿಗೆ ಎಲ್ಲೆಲ್ಲೋ ಜಾಗ ಸಿಗುತ್ತೆ ಅಲ್ಲೆಲ್ಲ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅದು ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, RTI ಕಾರ್ಯಕರ್ತರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಈ ರೀತಿ ನಾನಾ ವಿಭಾಗಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಆನಂತರ ಈ ದೇಶದ ವ್ಯವಸ್ಥೆಯನ್ನ ಕೆದಕ್ತಾರೆ, ಅಲ್ಲಿ ಕಡ್ಡಿ ಅಲ್ಲಾಡಿಸ್ತಾರೆ ಅನ್ನುವ ರೀತಿಯಲ್ಲಿ CJI ಹೇಳಿಕೆಯನ್ನು ಕೊಟ್ಟರು. ಆ ನಂತರ CJI ಅದಕ್ಕೆ ಕ್ಲಾರಿಫಿಕೇಶನ್ ಸಹ ಕೊಟ್ಟರು. ನಾನು ನಿರುದ್ಯೋಗಿಗಳ ಬಗ್ಗೆ ಹೇಳಿದ್ದಲ್ಲ, ಇದು ತಪ್ಪಾಗಿ ಕೋಟ್ ಆಗಿದೆ. ನಾನು ಹೇಳಿದ್ದು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಹೊಂದಿರುವವರ ಬಗ್ಗೆ ಅಂತ ಹೇಳಿದ್ರು. ಬಟ್ ಅದನ್ನು ಜನ ಸ್ವೀಕರಿಸಲಿಲ್ಲ. ಮೊದಲು ಹೇಳಿದ್ದು ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಗಿತ್ತು. ಈ ದೇಶದ ಯುವ ಜನತೆ, ಅದರಲ್ಲೂ ವಿಶೇಷವಾಗಿ ನಿರುದ್ಯೋಗದಿಂದ ಬಳಲ್ತಾ ಇರುವಂಥವರು ಪ್ರಶ್ನೆ ಕೇಳಬಾರದು ಅನ್ನೋದು CJI ಅವರ ಮನಸ್ಥಿತಿ ಆಗಿದೆ ಅನ್ನೋದು ಎಲ್ರಿಗೂ ಅರ್ಥ ಆಗೋಯ್ತು. ಆ ಮೂಲಕ ನಿರುದ್ಯೋಗಿಗಳನ್ನ ಪ್ಯಾರಾಸೈಟ್ಗಳು, ಜಿರಳೆಗಳು ಅವರೆಲ್ಲರೂ ಆ ರೀತಿ ಎಲ್ಲ ಕಡೆ ಕೆದಕ್ತಾ ಇರ್ತಾರೆ. RTI ಕಾರ್ಯಕರ್ತ ಅಂತ ಕೆದಕ್ತಾರೆ, ಇನ್ಯಾವುದೋ ಆಕ್ಟಿವಿಸ್ಟ್ ಅಂತ ಹೇಳ್ಕೊಂಡು ಬಂದು ಕೆದಕ್ತಾರೆ, ಅವರು ಮೀಡಿಯಾಗಳು ಸೇರ್ಕೊಂಡ್ಬಿಡ್ತಾರೆ, ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಮಾಡ್ತಾರೆ. ಅವರು ಪ್ಯಾರಾಸೈಟ್ಗಳು, ಜಿರಳೆಗಳು ಅಂದ್ರಲ್ಲ CJI. ಅದನ್ನ ಇಟ್ಕೊಂಡು ಅಮೆರಿಕದಲ್ಲಿ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ನಡೆಸ್ತಿರುವಂತಹ ಅಭಿಷೇಕ್ ದೀಪ್ಕೆ ಅನ್ನುವಂತಹ 30 ವರ್ಷದ ಯುವಕ ಅದರ ವಿರುದ್ಧ ತನ್ನ ಪ್ರತಿರೋಧವನ್ನ ಅಥವಾ ಪ್ರತಿಕ್ರಿಯೆಯನ್ನ ದಾಖಲಿಸುವ ರೀತಿಯಲ್ಲಿ ಒಂದು ವೆಬ್ಸೈಟ್ ಅನ್ನ ಆರಂಭಿಸ್ತಾನೆ. ನೀವು ನಮ್ಮನ್ನ ಕಾಕ್ರೋಚಸ್ ಅಂತ ಕರೆದ್ರಲ್ಲ, ಹೌದು ನಾವು ಕಾಕ್ರೋಚಸ್ ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿಬಿಡ್ತೀವಿ ಬಿಡಿ ಅಂತ ಒಂದು ವ್ಯಂಗ್ಯಕ್ಕೆ ಅದನ್ನ ಮಾಡಿದ್ದು. ಅದು ಈ ದೇಶದ ಯುವ ಜನತೆಯನ್ನು ಸೆಳೆದು ಬಿಡ್ತು. ಎಲ್ಲರೂ ನಾನು ಕಾಕ್ರೋಚ್ ಅಂತ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಆ ಬ್ಯಾನರ್ಗಳು ಹಾಕೊಂಡು ಅಲ್ಲಲ್ಲಿ ಸಣ್ಣ ಪುಟ್ಟ ಪ್ರತಿಭಟನೆಗಳು ಮಾಡೋದಕ್ಕೆ ಶುರು ಮಾಡಿದ್ರು. ಏನೇನೋ ಬೆಳವಣಿಗೆಗಳು, ಚಟುವಟಿಕೆಗಳು ಶುರುವಾಗಿತ್ತು. ನೋಡ್ತಾನೆ 5 ದಿನಗಳಲ್ಲಿ 15-16 ಮಿಲಿಯನ್ ಫಾಲೋವರ್ಸು ಆ ಖಾತೆಗಳಿಗೆ ಬರೋದಕ್ಕೆ ಶುರುವಾಯಿತು. ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ಇವತ್ತಿನ ದಿನಾಂಕಕ್ಕೆ 22.5 ಮಿಲಿಯನ್ ಇದೆ. BJPದೆಷ್ಟು ಗೊತ್ತಾ ಫಾಲೋವರ್ಸು? 8.9 ಮಿಲಿಯನ್. ಕಾಂಗ್ರೆಸ್ ಎಷ್ಟು ಗೊತ್ತಾ? ಇಷ್ಟು ವರ್ಷದಿಂದ ಇರುವಂತಹ ಕಾಂಗ್ರೆಸ್ 13.5 ಮಿಲಿಯನ್. ಆದರೆ ಕಾಕ್ರೋಚ್ ಜನತಾ ಪಾರ್ಟಿದು 22.5 ಮಿಲಿಯನ್.
22.5 ಮಿಲಿಯನ್ ಅಂದರೆ 2,20,00,000ಕ್ಕಿಂತ ಹೆಚ್ಚು ಜನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲ ಕಡೆ ಕಾಕ್ರೋಚ್ ಚಿತ್ರಗಳು ಕಾಣಿಸೋದಕ್ಕೆ ಶುರುವಾಯಿತು. ಎಲ್ಲ ಕಡೆ ಚರ್ಚೆಗಳು ಶುರುವಾಯಿತು. ಸರ್ಕಾರನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು. ಆ ನಂತರ ಒಂದು ಅಭಿಯಾನವನ್ನು ಶುರು ಮಾಡಿದ್ರು ವೆಬ್ಸೈಟ್ನಲ್ಲಿ. ಪೇಪರ್ ಲೀಕ್ ಆಯ್ತಲ್ಲ ನೀಟ್ದು, ಅದರ ಜವಾಬ್ದಾರಿಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನ್, ಈ ದೇಶದ ಶಿಕ್ಷಣ ಮಂತ್ರಿ, ರಾಜೀನಾಮೆ ಕೊಡಬೇಕು ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ರು. ಅದಕ್ಕೆ 10 ಲಕ್ಷ ಜನ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ರು. 10 ಲಕ್ಷ ಜನ ಸೂಚಿಸಿದ್ರು. ಅಲ್ಲಿಗೆ ಸರ್ಕಾರ ನಡುಗೋಯ್ತು ಸರ್ಕಾರ. ಏನ್ ಮಾಡಿದ್ರು? ಒಂದೊಂದೇ ಖಾತೆಗಳನ್ನು ಬ್ಯಾನ್ ಮಾಡ್ಕೊಂಡು ಬಂದ್ರು. ಒಂದೊಂದೇ ಎಕ್ಸ್ ಅಥವಾ ಟ್ವಿಟ್ಟರ್ ಅಂತ ಏನಿತ್ತು ಮೊದಲು, ಅದು ಎಕ್ಸ್ ಆಗಿದೆ ಈಗ. ಎಕ್ಸ್ ಖಾತೆಯನ್ನು ಮೊದಲು ಮುಗಿಸಿದ್ರು. ಅನಂತರ ಫೇಸ್ಬುಕ್ಕನ್ನು ಕಿತ್ತು ಬಿಸಾಕಿದ್ರು. ಆಮೇಲೆ ಇನ್ಸ್ಟಾಗ್ರಾಮ್ನ ಹ್ಯಾಕ್ ಮಾಡಿದ್ರು. ಆತನ ಪರ್ಸನಲ್ ಇನ್ಸ್ಟಾಗ್ರಾಮನ್ನು ಹ್ಯಾಕ್ ಮಾಡಿದ್ರು. ಆ ನಂತರ ಈಗಿರುವಂತಹ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಏನಿದೆ 22.5 ಮಿಲಿಯನ್ ಇರೋದು, ಅದನ್ನು ಹ್ಯಾಕ್ ಮಾಡಿಟ್ಟಿದ್ದಾರೆ. ಅಭಿಜಿತ್ ದೀಪ್ಗೆ ಬರ್ಕೊಂಡಿದ್ದಾನೆ ತನ್ನ ಪರ್ಸನಲ್ ಇನ್ನೊಂದು ಅಕೌಂಟ್ನಲ್ಲಿ, ನಾನು ಏನು ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂತ. ಆ ನಂತರ ಕೋರ್ಟಿಗೆ ಹೋದರು. ಅಭಿಷೇಕ್ ದೀಪ್ಗೆ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಹೋದರು. ಬಟ್ ಕೋರ್ಟು ಸಹ ಅರ್ಜೆಂಟೇನು, ಜುಲೈಯಲ್ಲಿ ವಿಚಾರಣೆ ನಡೆಸ್ತೀವಿ ಅಂತ ಅದನ್ನು ಮುಂದಕ್ಕೆ ಹಾಕಿದೆ. ಆ ಬ್ಯಾನ್ಗಳಾಗಿದ್ದಾವಲ್ಲ ವೆಬ್ಸೈಟ್ಗಳು, ಅವುಗಳನ್ನು ವಾಪಸ್ ಕೊಡಬೇಕು ಅನ್ನೋದಕ್ಕೆ ಕೋರ್ಟ್ಗೆ ಅರ್ಜೆನ್ಸಿ ಕಾಣಿಸ್ತಿಲ್ವಂತೆ. ಇದರಲ್ಲಿ ಅರ್ಜೆಂಟಿಗೆ ಕಾಣಿಸ್ತಿಲ್ಲ. ಸೊ ಆ ಪರಿಸ್ಥಿತಿಗೆ ಆತನನ್ನು ತಂದಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ, ಆತನ ಮನೆಯ ಮುಂದೆ ಒಂದು ದೊಡ್ಡ ವ್ಯಾನನ್ನು ನಿಲ್ಲಿಸಿ ಅದರ ತುಂಬ ಪೊಲೀಸನ್ನು ನಿಲ್ಲಿಸಿದ್ದಾರೆ. ಕೇಳಿದ್ರೆ ಜನ ಜಾಸ್ತಿ ಸೇರಬಹುದು ಈ ಮನೆ ಹತ್ರ, ಅದಕ್ಕೆ ಮುಂದಾಲೋಚನೆಯಾಗಿ ಅವರಿಗೆ ಸುರಕ್ಷತೆ, ಆ ಕುಟುಂಬಕ್ಕೆ ಸುರಕ್ಷತೆ ಒದಗಿಸೋದಕ್ಕೆ ನಾವು ನಿಲ್ಸಿದೀವಿ, ಅವ್ರ ತಂದೆ ತಾಯಿಗೆ ಏನು ತೊಂದರೆ ಆಗದೆ ಇರಲಿ ಅಂತ ನಿಲ್ಸಿದೀವಿ ಅಂತ ಬೆದರಿಕೆ ರೂಪದಲ್ಲಿ ಪೊಲೀಸ್ ಹಾಕಿಟ್ಟಿದ್ದಾರೆ. ಈಗ ಆ ತಂದೆ ತಾಯಿ ಬಾಯಿ ಬಡ್ಕೊಳ್ತಾ ಇದ್ದಾರೆ, ನನ್ನ ಮಗ ಇಂಡಿಯಾಗೆ ಬಂದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ, ದೇಶದ್ರೋಹದ ಕೇಸ್ ಹಾಕ್ಬಿಡ್ತಾರೆ ಅಂತ ಅವರು ಹೆದರ್ತಾ ಇದ್ದಾರೆ. ಬಟ್ ಅದೇ ಅಭಿಜಿತ್ ದೀಪ್ಗೆ ವಿಡಿಯೋ ಸಂದೇಶ ಕಳಿಸಿದ್ದಾನೆ. ಇದೆಲ್ಲವೂ ಸರ್ಕಾರ ಏನೇನೋ ಪ್ರಯತ್ನ ಮಾಡ್ತಿದೆ, ಬಟ್ ನಾನು ಯಾರ ಜೊತೆನೂ ಸೇರಿದವನಲ್ಲ, ಯಾರು ನನ್ನನ್ನು ಛೂ ಬಿಟ್ಟಿರೋದಲ್ಲ, ನಾನೇ ಒಂದು ವ್ಯಂಗ್ಯದ ರೂಪದಲ್ಲಿ ತಂದಂತಹ ಪ್ರಯತ್ನ ಇದು ಅಂತ ಸರ್ಕಾರ ಹೇಳ್ತಿರೋದು. ಇದು ವಿದೇಶಿ ಶಕ್ತಿಗಳ ಷಡ್ಯಂತ್ರ. ಬಿಜೆಪಿ ಹೇಳ್ತಿರೋದು ನರೇಂದ್ರ ಮೋದಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪಾಕಿಸ್ತಾನ, ಚೈನಾ ಇಂತಹ ದೇಶಗಳಿಂದ ಫಂಡಿಂಗ್ ಪಡ್ಕೊಂಡು ದೇಶದ್ರೋಹಿಗಳೆಲ್ಲ ಸೇರ್ಕೊಂಡು ಈ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಅಂತ. ಅದಕ್ಕೊಂದು ಫೇಕ್ ಡೇಟಾವನ್ನು ಹೊರಗಡೆ ತಗೊಂಡು ಬಂದರು. 49% ಜನ ಪಾಕಿಸ್ತಾನದಿಂದ ಫಾಲೋ ಮಾಡ್ತಿದ್ದಾರೆ ನೋಡಿ, 14% ಜನ ಬಾಂಗ್ಲಾದೇಶದಿಂದ ಏನು ಫಾಲೋ ಮಾಡ್ತಿದ್ದಾರೆ ನೋಡಿ, ಭಾರತದಿಂದ ಕೇವಲ 9% ಮಾತ್ರ ಅಂತ. ಅದು ಫೇಕ್ ಅಂತ ಕೆಲವೇ ಗಂಟೆಗಳಲ್ಲಿ ಗೊತ್ತಾಯ್ತು ಆ ರಿಪೋರ್ಟು. ಅದು ಫೇಕ್ ಅಂತ ಗೊತ್ತಿದ್ರು ಸಹ ಎಂತೆಂಥ ಹಿರಿಯ ನಾಯಕರು ಅಂತ ಕರೆಸ್ಕೊಳ್ಳುವ ಬಿಜೆಪಿಯವರು ಸಹ ಅದನ್ನ ಇಲ್ಲಿಯವರೆಗೂ ಸಹ ಶೇರ್ ಮಾಡ್ತಾ ಇದ್ದಾರೆ. ನಾಚಿಕೆ, ಮಾನ, ಮರ್ಯಾದೆ, ಸುಳ್ಳು ಹೇಳೋದು ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ರೀತಿಯಲ್ಲಿ ಅದನ್ನ ಶೇರ್ ಮಾಡ್ಕೊಳ್ತಾನೆ ಇದ್ದಾರೆ. ಇವತ್ತಿಂದ ಕರ್ನಾಟಕದಲ್ಲಿ ಸೋಕಾಲ್ಡ್ ಸ್ವಯಂ ಘೋಷಿತ ಸಜ್ಜನ ರಾಜಕಾರಣಿ ಸುರೇಶ್ ಕುಮಾರ್, ಅಯೋಗ್ಯ ಸುರೇಶ್ ಕುಮಾರ್ ಸಹ ಅದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನದವರು ಇವರಲ್ಲ, ಈ ದೇಶದ ಯುವಜನರ ಧ್ವನಿಯನ್ನ ಪಾಕಿಸ್ತಾನದವರು ಅಂತ ಕರೆಯೋದು. ಅದಕ್ಕೆ ಅಭಿಜಿತ್ ದೀಪ್ಗೆ ತನ್ನ ಡೇಟಾವನ್ನು ರಿಲೀಸ್ ಮಾಡಿದ್ದಾನೆ. 94%ಗಿಂತ ಹೆಚ್ಚು ಜನ ಭಾರತದಲ್ಲೇ ಫಾಲೋ ಮಾಡ್ತಿರೋದು. ಇದು ಒರಿಜಿನಲ್ ಡೇಟಾ. ಇಷ್ಟು ಭಾರತೀಯರನ್ನ ನೀವು ವಿದೇಶಿ ಶಕ್ತಿಗಳು, ಪಾಕಿಸ್ತಾನಿಗಳು, ಈ ದೇಶದ ಶತ್ರುಗಳು ಅಂತ ಹೇಳ್ತಾ ಇದ್ದೀರಲ್ಲ ಯುವ ಜನತೆನ ಅಂತ ಆತ ಅಲ್ಲಿಂದ ಒಂದು ಪೋಸ್ಟನ್ನು ಹಾಕೊಂಡಿದ್ದಾನೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಅದನ್ನು ಹೊಸಕಿ ಬಿಟ್ವಿ ನಾವು. ವೆಬ್ಸೈಟ್ ಇಲ್ಲ, ಇನ್ನೆಂಥದ್ದಿಲ್ಲ, ಎಲ್ಲ ಪ್ಲಾಟ್ಫಾರ್ಮ್ಗಳು ಕ್ಲೋಸ್ ಆಯಿತು ಅಂತ ಸರ್ಕಾರ ಒಂಚೂರು ನಿಟ್ಟುಸಿರು ಬಿಡೋಷ್ಟೊತ್ತಿಗೆ ವಾಲಂಟಿಯರ್ಸ್ ಅಂತ ಈಗ ಹೊಸದಾಗಿ ಇದು ಬಂದಿರೋದು, ಸ್ವಯಂ ಸೇವಕರನ್ನು ನೇಮಿಸ್ಕೊಳ್ತಾ ಇದ್ದಾರೆ. ಅದರ ಅರ್ಥ ಇದು ಮುಂದಿನ ದಿನಗಳಲ್ಲಿ ರಿಯಾಲಿಟಿ ಆಗಲಿದೆ. ನಿಜವಾಗ್ಲೂ ಒಂದು ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ ಒಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಅದು ಅತಿ ಶೀಘ್ರದಲ್ಲೇ ಆಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಸೊ ಮತ್ತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇನ್ನೊಂದಷ್ಟು ಶೇಕ್ ಆಗಿ ಈಗ ಇನ್ನೊಂದಷ್ಟು ಸಂವಿಧಾನ ವಿರೋಧಿ ದಾರಿಯಲ್ಲಿ ಹೋಗಿ ಅದನ್ನು ಹೊಸಕಿ ಹಾಕುವ ಪ್ರಯತ್ನವನ್ನಂತೂ ಖಂಡಿತ ಮಾಡ್ತಾರೆ. ಬಟ್ ನಿಮಗೆ ಆಸಕ್ತಿ ಇದ್ದರೆ ನೀವು ಆ ವೆಬ್ಸೈಟ್ಗೆ ಹೋಗ್ಬೋದು, ವಾಲಂಟಿಯರ್ ಆಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನಾನು ಮತ್ತೆ ಹೇಳ್ಬಿಡ್ತೀನಿ, ಆ ವೆಬ್ಸೈಟು ಕಾಕ್ರೋಚ್ ಜನತಾ ಪಾರ್ಟಿ .org, ಅದು ಹೊಸ ವೆಬ್ಸೈಟು. ಅಲ್ಲಿ ನೀವು ವಾಲಂಟಿಯರ್ಸ್ ಅನ್ನುವಂತಹ ಸೆಕ್ಷನ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಅಲ್ಲಿ
ನೀವು ಎನ್ರೋಲ್ ಆಗ್ಬೋದು ಅಷ್ಟೇ. ಸೊ ಇದಿಷ್ಟು ಕಾಕ್ರೋಚ್ ಜನತಾ ಪಾರ್ಟಿಯ ಹೊಸ ಬೆಳವಣಿಗೆ. ಮುಂದೇನಾಗುತ್ತೋ ಗೊತ್ತಿಲ್ಲ, ಸದ್ಯಕ್ಕಂತೂ ಬೆಳವಣಿಗೆ ಆಗ್ತಾ ಇದೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.